ಬಡವರಿಗೋಸ್ಕರ ನಾವು ಈ ಲೇಔಟ್ ಮಾಡ್ತಾ ಇದ್ದೀವಿ. ನಮ್ಮ ತಾವೆಲ್ಲ ತಗೊಳ್ಳೋರು ಆಟೋ ಡ್ರೈವರು, ಹಣ್ಣು ಮಾರೋರು, ತರಕಾರಿ ಮಾರೋರು, ಆ ಥರದವರು, ಆಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ ಅಂಥವ್ರಿಗೋಸ್ಕರ ಈ ಥರ ಲೇಔಟ್ ನಾವು ಮಾಡಿರೋದು. ನಾವು ಇಲ್ಲಿ 30 ಫೀಟ್ ರೋಡ್ ಕೊಟ್ಟು ಅವರಿಗೆ ಸೇಮ್ ಬಿಡಿ ಏನು ಸ್ಪೆಷಾಲಿಟೀಸ್ ಕೊಡ್ತಾರೆ ಅಷ್ಟು ಕೊಟ್ಟಿದ್ದೀವಿ ಸರ್. ಒಂದಿದೆ ನಮ್ಮದು JPN ಡೆವಲಪರ್ಸ್ ಒಂದು ಒಳ್ಳೆತನ ಸರ್. ಇಲ್ಲಿಂದ 7 ಕಿಲೋಮೀಟ್ರಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇದೆ ಸರ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅಲ್ಲೇ ಮಾರ್ಕಿಂಗು ಮಾಡಿದ್ದಾರೆ. ಹಾಗೇನೆ ಇದೇನಂದರೆ ನಾವು ಇಲ್ಲಿ ರೇಟ್ ಏನಿದೆ ಬೆಸ್ಟ್ ಪ್ರೈಸ್ ಇಕ್ಕಿದ್ದೀವಿ. ಎಲ್ಲರಿಗೂ ಕೈಗೆ ಇಟ್ಕೋ ಬೆಲೆಯಲ್ಲಿ ಇಟ್ಟಿದ್ದೀವಿ ಸರ್. ಎಲ್ಲರಿಗೂ ಆಗಬೇಕು. ಎಲ್ಲರೂ BDS ಸೈಟ್ ತಗೊಳಕ್ಕಾಗಲ್ಲ. ಇವಾಗ ಒಂದು 20-30 BDS ಸೈಟ್ ತಗೋಬೇಕು ಅಂದರೆ ಬೆಂಗಳೂರಿನಲ್ಲಿ 25 ಲಕ್ಷ ಬೇಕು. ಸುತ್ತಲೂ ಊರಿನಲ್ಲಿ ಒಂದು 150ರಿಂದ 200 ಮನೆ ಇದ್ದಾವೆ. ಮನೆ ಪಕ್ಕದಲ್ಲೇ ಇದೆ. ಆಮೇಲೆ ಡೆವಲಪ್ಮೆಂಟಿಂಗ್ಗೆ ಒಳ್ಳೆ ಜಾಗ ಇದೆ, 7 ಮಾಡಿಸ್ದಂಗಿದೆ. ಇಲ್ಲಿ ಮನೆ ಕಟ್ಟೋರಿಗೆ ನಾವು ಏನು ಬೇಕಾದ್ರೂ ಅನುಕೂಲ ಮಾಡಿಕೊಡ್ತೀವಿ ಸರ್. ನಾಳೆನೇ ಮನೆ ಕಟ್ಕೊಂಡು ಬರ್ಬೋದು. ಎಲ್ಲ ಥರದ ಸ್ಪೆಷಾಲಿಟೀಸ್ ಇದೆ. ವಾಟ್ರ್ ಇದೆ, ಸ್ಯಾನಿಟರಿ ಲೈನ್ ಇದೆ, ಕರೆಂಟ್ ಇದೆ. ಅವ್ರಿಗೆಲ್ಲ ಥರದ್ದು ಮಾಡ್ಬೋದು. ಆಲ್ರೆಡಿ ಒಂದು 3 ಜನ ಕಟ್ತಾ ಇದ್ದಾರೆ ಸರ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರ ಒತ್ತಾಯದ ಮೇಲೆ ನಾವು ಇವತ್ತು ಸೊಂಡೆಕೊಪ್ಪ ಹತ್ರ ಇರುವ ನಾಗಸಂದ್ರದಲ್ಲಿ ಒಂದು ಒಳ್ಳೆ ಲೇಔಟ್ ನ ತಂದಿದೀವಿ ನಿಮ್ಗೆ. ಸೊ ಇದು ಬಂದು ನಿಮ್ಗೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ತುಂಬಾ ಜನ ಕೇಳ್ತಾ ಇರ್ತೀರಾ ಇನ್ವೆಸ್ಟ್ಮೆಂಟ್ ಇದ್ರೆ ತೋರಿಸಿ ಅಂತ. ಸೊ ಇವತ್ತೇ ಈ ಲೇಔಟ್ ನಿಮ್ಗೆ ಪಕ್ಕ ಇನ್ವೆಸ್ಟ್ಮೆಂಟ್ ಸರಿಯಾಗಿರುತ್ತೆ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ನೀವು ಇಲ್ಲಿ ಇವತ್ತು ಇನ್ವೆಸ್ಟ್ ಮಾಡಿ ಫ್ಯೂಚರ್ ಅಲ್ಲಿ ಅಪ್ ಟು 3 to 4 ಟೈಮ್ ರಿಟರ್ನ್ಸ್ ನ ಕೂಡ ನೀವು ಇಲ್ಲಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಎಲ್ಲರಿಗೂ ಕೈಗೆಟಕೋ ಬೆಲೆಯಲ್ಲಿ ಸಿಗ್ತಾ ಇರುವಂತ ಲೇಔಟ್ ಇದು. ಸೊ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಅದೇ ನಿಮ್ಗೆ BMTC ಬಸ್ ಡಿಪೋ ಕೂಡ ಬರ್ತಾ ಇದೆ. ಸೊ ಒಳ್ಳೆ ಅಪ್ರಿಸಿಯೇಷನ್ ಆಗುವಂತ ಜಾಗದಲ್ಲಿ ನೀವೇನಾದ್ರೂ ಲೇಔಟ್ ಹುಡುಕ್ತಾ ಇದ್ರೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಕೃಷ್ಣಮೂರ್ತಿ ಸರ್ ಅವರು. ಅವರೊಂದಿಗೆ ಮಾತಾಡೋಣ ಬನ್ನಿ. ಈ ಒಂದು ಡೆವಲಪ್ಮೆಂಟ್ ಆಗ್ತಾ ಇರೋ ಲೇಔಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ತಗೊಳ್ಳೋಣ ಬನ್ನಿ. ಕೃಷ್ಣಮೂರ್ತಿ ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಓಕೆ, ಭರತ್ ಸರ್ ಅವರು ಇದ್ದಾರೆ. ಸೊ ನಮಸ್ತೆ ಸರ್. ನಮಸ್ತೆ. ಫಸ್ಟ್ ನಾವು ಲೇಔಟ್ ನೋಡೋಕ್ಕಿಂತ ಮುಂಚೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳೋಣ. ಸೊ ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸಿ ಸರ್. ನಮ್ಮದು JPN ಡೆವಲಪರ್ಸ್ ಅಂದ್ಬಿಟ್ಟು. ಓಕೆ. ನಾವು ಬೆಂಗಳೂರಿನಲ್ಲಿದೆ ನಮ್ಮ ಆಫೀಸು. ಹಾಂ. ನಾವು ಕೆಲವಾರು ಕಡೆ ಇದು ಲೇಔಟ್ಗಳೆಲ್ಲ ಮಾಡಿದ್ದೀವಿ. ಹಾಂ. ಮಾಡಿ ಇದನ್ನು ಈ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಓಕೆ. ಸಿದ್ದರಾಮಯ್ಯ ಬಡಾವಣೆ ಅಂತ ಫಸ್ಟ್ ಇದೇ ಊರಲ್ಲಿ ಒಂದು ಮಾಡಿದ್ದು. ಬಿಟ್ಟಿದ್ದು ಎರಡನೇದು ಇದು ಮಾಡಿದ್ದೀವಿ. ಎಲ್ಲ ಒಂದು ಬಡವರಿಗೆ ಕೈಗೆಟಕಬೇಕು ಆ ರೀತಿಯಲ್ಲಿ ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀವಿ. ಸರ್, ಈ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಸರ್ ಇದು? ಸರ್ ಇದು ಬೆಂಗಳೂರಿಂದ ಬಂದರೆ ತಾವರೆಕೆರೆಯಿಂದ ಒಂದು 7 ಕಿಲೋಮೀಟರ್ ಆಗುತ್ತೆ ಸರ್. ಇದು ನಾಗಸಂದ್ರ ಅಂದ್ಬಿಟ್ಟು ಸೊಂಡೆಗೊಪ್ಪದಿಂದ 1 ಕಿಲೋಮೀಟರ್ ಆಗುತ್ತೆ. ಈ ಕಡೆ ನೆಲಮಂಗಲ ಇಂದ ಬಂದ್ರೂ 7 ಕಿಲೋಮೀಟರ್ ಆಗುತ್ತೆ. ಇದು ಸೆಂಟ್ರಲ್ ಇದೆ. ಇಲ್ಲಿ ಸೋಲ್ದೇವನಹಳ್ಳಿ ಅಂತ ಮುಂದೆ ಬರುತ್ತೆ. ಅಲ್ಲೇ ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿಗೆ 6 ಕಿಲೋಮೀಟರ್ ಆಗುತ್ತೆ ಸರ್. ಹಾಗೆ ಈ ಲೇಔಟ್ ಇವಾಗ ಎಷ್ಟು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸರ್? ಅಟ್ ಪ್ರೆಸೆಂಟ್ 4 ಎಕರೆಯಲ್ಲಿ ಮಾಡ್ತಾ ಇದ್ದೀವಿ. ಪಕ್ಕದಲ್ಲಿ ಇನ್ನೊಂದು 1.5 ಎಕರೆ ಇದೆ. ಒಟ್ಟು ಟೋಟಲ್ 5.5 ಎಕರೆ ಬರುತ್ತೆ ಸರ್. ಟೋಟಲ್ 5.5 ಇವಾಗ 4 ಎಕರೆ ನಾವು ಇವಾಗ ಡೆವಲಪ್ಮೆಂಟ್ ಆಲ್ರೆಡಿ. ಸೊ ಎಷ್ಟು ಸೈಟ್ಸ್ ಬರ್ತಾ ಇದೆ ಇಲ್ಲಿ ಸರ್? 4 ಎಕರೆಗೆ 82 ಸೈಟ್ ಬಂದಿದೆ ಸರ್. 82 ಸೈಟ್. ಏನೇನು ಫೇಸಿಂಗ್ಸ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಸರ್? ಈಸ್ಟು, ವೆಸ್ಟು, ನಾರ್ತು, ಸೌತು 4 ಫೇಸಿಂಗಲ್ಲೂ ಸೈಟ್ ಸಿಗುತ್ತೆ. ಹಾಗೇನೆ ಎಲ್ಲ 30 ಫೀಟ್ ರೋಡು. ಯಾವುದೇ ನೀವು ನೋಡಿ 30 ಫೀಟ್ ರೋಡ್ ಇದೆ. ನೋಡಿ ಅಲ್ಲಿ ಸ್ಯಾನಿಟರಿ ಲೈನ್ ಇದೆ. ಓಕೆ. ಸ್ಯಾನಿಟರಿ ಲೈನ್ ಇದೆ, ವಾಟರ್ ಲೈನ್ ಇದೆ. ಆಮೇಲೆ ಎಲೆಕ್ಟ್ರಿಕ್ ಪೋಲ್ ಬರ್ತಾ ಇದೆ. ನೋಡಿ ಎಲೆಕ್ಟ್ರಿಕ್ ಲೈಟ್ ಎಲ್ಲ ಉರಿತಾ ಇದ್ದಾವೆ. ಆಲ್ರೆಡಿ ನಾವೆಲ್ಲ ಕಲೆಕ್ಷನ್ ತಗೊಂಡು ಎಲ್ಲ ಇದು ಮಾಡಿದ್ದೀವಿ. ಒಳಗಡೆ ಕಂಬ ಹಾಕಿದ್ರೆ ಎಲೆಕ್ಟ್ರಿಸಿಟಿ ಕಂಪ್ಲೀಟ್. ಸೊ ಇವಾಗ ಇದು ಲೇಔಟ್ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆಯಲ್ಲ ಸರ್, ಎಷ್ಟು ದಿನ ಬೇಕಾಗುತ್ತೆ ಲೇಔಟ್ ಡೆವಲಪ್ ಆಗೋಕ್ಕೆ? ಸರ್ ಇನ್ನೊಂದು 2 ಮಂತ್ಸಲ್ಲಿ ನಾವು ಇದನ್ನ ಎಲ್ಲ ಮೆಟ್ಲಿಂಗ್ ರೋಡ್ ಮಾಡ್ಕೊಡ್ತೀವಿ ಸರ್. ಸುತ್ತಲೂ ಊರಿನಲ್ಲಿ ಒಂದು 150ರಿಂದ 200 ಮನೆ ಇದ್ದಾವೆ. ಮನೆ ಪಕ್ಕದಲ್ಲೇ ಇದೆ. ಆಮೇಲೆ ಡೆವಲಪ್ಮೆಂಟಿಂಗ್ಗೆ ಒಳ್ಳೆ ಜಾಗ ಇದೆ, 7 ಮಾಡಿಸ್ದಂಗಿದೆ. ಹತ್ರದಲ್ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋದ್ರಿಂದ ಒಂದು 6 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ. ಇಲ್ಲೊಂದು 1 ಕಿಲೋಮೀಟರ್ SSP ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಕಾಲೇಜ್ ಇದೆ. ಜನಗಳಿಗೆ ಯಾವುದೇ ಥರದ ಮೂಲಭೂತ ಸೌಲಭ್ಯಗಳು ನಾವು ಮಾಡಿಕೊಟ್ಟಿದ್ದೀವಿ. ಹಾಗೇನೆ ಎಲ್ಲ ಕನ್ವೆನ್ಷನ್ ಚೆನ್ನಾಗಿದೆ. ತಾವರೆಕೆರೆ ಹತ್ರ ಇದೆ, ನೆಲಮಂಗಲ ಹತ್ರ ಇದೆ. ಆಮೇಲೆ ಇದು ಇಲ್ಲಿ ವಿಲಾಸ್ ಆಗ್ತಾ ಇದೆ. ನಮ್ಮ ಹಿಂಭಾಗದಲ್ಲೂ ವಿಲಾಸ್ ಆಗ್ತಾ ಇದೆ. ಟೈಗರ್ ವಿಲಾಸ್ ಅಂದ್ಬಿಟ್ಟು ಅಶೋಕ್ ಕುಮಾರ್ ಅವರು ಒಂದು ವಿಲಾ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಫಾರ್ಮ್ ಹೌಸ್ಗಳು, 1-2-3 ಫಾರ್ಮ್ ಹೌಸ್ ಇದೆ. ಇನ್ನೂ ಪಕ್ಕದಲ್ಲಿ ಇನ್ನೊಬ್ರು ಲೇಔಟ್ಗಳು ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಡಬಲ್ ಆಗ್ಬೋದು, ಇಲ್ಲ ತ್ರಿಬಲ್ ಆಗ್ಬೋದು ಸರ್. ಹಾಗೆ ಇವಾಗ ಮೆಜೆಸ್ಟಿಕ್ ಸಿಟಿಯಿಂದ ಬರ್ಬೇಕಂದ್ರೆ ಈ ಲೇಔಟಿಗೆ ಯಾವ ತರ ಬರಬೇಕು ಸರ್? ಸಿಟಿ ಮಾರ್ಕೆಟಿಂದನೂ ಬರುತ್ತೆ. ಸಿಟಿ ಮಾರ್ಕೆಟಿಂದ ಬಂದರೆ ಮಾಗಡಿ ರೋಡು, ತಾವರೆಕೆರೆ, ಸೊಂಡೆಗೊಪ್ಪ. ಈ ಕಡೆಯಿಂದ ಬಂದರೆ ನೆಲಮಂಗಲ, ಓಕೆ, ಸೊಂಡೆಗೊಪ್ಪ.
ಅಂದ್ರೆ ನಮ್ಗೆ ಎರಡು ಸೈಡ್ ಎರಡು ಸೈಡಿಂದನೇ ಬರ್ಬೋದು. ತುಮಕೂರು ಆ ಕಡೆ ತುಮಕೂರು ಸೈಡ್ ಅವರು, ಆ ಕಡೆ ಪಿಣ್ಯ ಸೈಡ್ ಅವರೆಲ್ಲ ಬಂದರೆ ನೆಲಮಂಗಲ ರೂಟಲ್ಲಿ ಬರ್ಬೋದು. ಮಾಗಡಿ ರೋಡಿಂದ ಬಂದರೆ ಈ ತಾವರೆಕೆರೆಯಿಂದ ಒಂದು 6 ಕಿಲೋಮೀಟರ್ ಬಂದರೆ ಸೊಂಡೆಕೊಪ್ಪ. ಹಾಗೆ ಸರ್ ಇಲ್ಲಿ ವಾಟರ್ ಸೋರ್ಸ್ ಎಲ್ಲ ಯಾವ ತರ ಇದೆ ಸರ್? ವಾಟರ್ ಸೋರ್ಸ್ ಅಂದರೆ ನಾವು ಇಲ್ಲಿ ಬೋರ್ ಆಗ್ತಾ ಇದ್ದೀವಿ. ಹಾಗೇನೆ ನಮ್ಮ ಗೌರ್ಮೆಂಟಿಂದ ಮೋದಿ ಸ್ಕೀಮ್ ಅಂತ ಇದೆ. ಆ ಮೋದಿ ಸ್ಕೀಮಲ್ಲಿ ಎಲ್ಲ ಮನೆಗಳಿಗೂ ನೀರು ಕೊಡ್ತಾರೆ. ಅದಕ್ಕೆ ಅವರು ಡಿಪಾಸಿಟ್ ಮಾಡಬೇಕು ಪಂಚಾಯತಿಗೆ. ಪಂಚಾಯತಿ ವಾಟರ್ ಸಿಗುತ್ತೆ. ಹಾಗೇನೆ ನಾವು ಸಪ್ರೇಟಾಗಿ ಒಂದು ಬೋರಲ್ಲಿಂದ ನೀರು ಕೊಡ್ತೀವಿ. ಎರಡೂ ಕೊಡ್ತದೆ. ನಮ್ಮಿಂದ ನೀರು ಕೊಡ್ತೀವಿ, ಅವ್ರು ಪಂಚಾಯತಿಯಿಂದಲೂ ನೀರು ಕೊಡ್ತಾರೆ. ಬೇಕಾದ್ರೆ ಹಾಗೆ ಇಂಡಿವಿಜುವಲ್ ಹಾಕ್ಸ್ಕೋಬೇಕು ಅಂದ್ರೆ ಹಾಕ್ಸ್ಕೋಬೋದು. ಹಾಗೆ ಇದೇನು ಸರ್ ಇವಾಗ ಆಲ್ರೆಡಿ ಲೇಔಟ್ ಅಲ್ಲಿ ಒಂದೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಸರ್? ಇಲ್ಲಿ ಒಂದು 2-3 ಮಾಡ್ತಾ ಇದ್ದಾರೆ ಸರ್. ಇದು 1-2-3 ಅವರೇ ಕಟ್ಕೊಂತ ಇರೋದು. ಅವರು ಓನ್ ಹೌಸ್ ಕಟ್ಕೊಂತ ಇದ್ದಾರೆ. ಇಲ್ಲಿ ನಾವು ಒಂದು ಆಫೀಸ್ ಕಟ್ಕೊಂತ ಇದೀವಿ. ನಮ್ಮ ಇದಕ್ಕೆ ನಾವು ಇಲ್ಲಿ ಒಂದು ಆಫೀಸ್. ನಿಮ್ದೊಂದು ಆಫೀಸ್ ಆಮೇಲೆ ಮನೆಗಳು. ಯಾಕೆಂದ್ರೆ ನಾವು ಇಲ್ಲಿ ಇರ್ಬೇಕಲ್ಲ, ಜನಗಳಿಗೂ ಸೌಕರ್ಯ ಏನು ಮೂಲಭೂತ ಸೌಕರ್ಯಗಳು ಏನೋ ಇದ್ರೆ ಜನಗಳಿಗೆ ಏನಾದ್ರು ಇದಿದ್ರು ನಮ್ಮ ಆಫೀಸಲ್ಲಿ ಎನ್ಕ್ವೈರಿ ಮಾಡ್ಬೋದು ಸರ್. ಹಾಗೆ ಇದೇನು ಕಾಂಪೌಂಡ್ ನೀವೇ ಕಟ್ಸ್ತಾ ಇರೋದಾ ಹೇಗೆ ಸರ್? ಇಲ್ಲ ಸರ್, ಅದು ಬಸ್ ಡಿಪೋ. ಅದು ಕಾಂಪೌಂಡ್ ಇದೇ ಬಸ್ ಡಿಪೋ. ಇದೇ ಬಸ್ ಡಿಪೋ. ಇಲ್ಲಿ ಬಸ್ ಬಂದು ತಿರ್ಗಾ ವಾಪಸ್ಸು ಸಿಟಿ ಮಾರ್ಕೆಟ್ ಮೆಜೆಸ್ಟಿಕ್ ಹೋಗುತ್ತೆ. ಆಮೇಲೆ ಡಿಪೋವನ್ನು ಇಲ್ಲಿ ಆಗೋದ್ರಿಂದ ಬಸ್ಗಳೆಲ್ಲ ಸೌಲಭ್ಯಗಳು ತುಂಬಾ ಸಿಗುತ್ತೆ. ಅದ್ರಲ್ಲಿ ಕಾಣಿಸೋದೇ ಸ್ಕೂಲ್ ಇದೆ, ಮಿಡ್ಲ್ ಸ್ಕೂಲ್ ಇದೆ. ಈ ಸುತ್ತಲೂ ಫೆಸಿಲಿಟೀಸ್ ತುಂಬಾ ಅನುಕೂಲವಾಗಿದೆ. ನಾನು ಹೇಳಿದ್ನಲ್ಲ ಅವಲೇ ನಿಮ್ಗೆ ಹೇಳಿದೆ, ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ ಅಂತ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರ್ತಾ ಇದೆ ಅಂದ್ರೆ ಸರ್? ಇಲ್ಲಿ ಈ ಕಡೆ ಸೋಲ್ದೇವನಹಳ್ಳಿ ಅಂತ ಬರುತ್ತೆ. ಸೋಲ್ದೇವನಹಳ್ಳಿನಲ್ಲಿ ಇಂದ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಆಗತ್ತಾ? ಸೊ ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಾ, ಇದೇ ನಿಮಗೆ ಬಸ್ ಡಿಪೋ ಆಗೋದು ಮುಂದೆ. ಸೊ ಅಲ್ಲೇ ನಿಮಗೆ ಗೌರ್ಮೆಂಟ್ ಸ್ಕೂಲ್ ಕಾಣಿಸ್ತಾ ಇರೋವಂಥದ್ದು. ನೆಕ್ಸ್ಟ್ ನಿಮಗೆ ಮೇನ್ ಪ್ಲಸ್ ಪಾಯಿಂಟ್ ಏನಂದ್ರೆ ಏರ್ಪೋರ್ಟ್ ಬರ್ತಾ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಏರ್ಪೋರ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೋಲ್ದೇವನಹಳ್ಳಿ ಅಂತ ಬರುತ್ತೆ. ಇಲ್ಲಿಂದ ಜಸ್ಟ್ ಅದು 7 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟೆಡ್ ಆಗಿರೋದು ಆ ಪ್ಲೇಸ್ ಬಂದು. ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ನಿಮಗೆ ಈ ತರ ಸಿಗ್ತಾ ಇರೋದು ಈ ಒಂದು ಲೇಔಟಿಗೆ. ಬನ್ನಿ ಇವಾಗ ಎಲ್ಲರೂ ಕಾಯ್ತಾ ಇರ್ತೀರಾ ಒಂದು ಪ್ರೈಸಿಗೆ. ಸೊ ಏನ್ ಪ್ರೈಸ್ ಇದೆ ಅಂತ ಸರಿಗೆ ಕೇಳ್ಕೊಳ್ಳೋಣ. ಏನ್ ಪ್ರೈಸ್ ಇದೆ ಸರ್? ಇವಾಗ ನಾವೇನ್ ಮಾಡಿದೀವಿ ಅಂದ್ರೆ ಬೆಸ್ಟ್ ಪ್ರೈಸ್ ಮಾಡಿದ್ದೀವಿ ಸರ್. 999 ಮಾಡಿದೀವಿ. ಅದು ಅಂದ್ರೆ 2030ಗೆ 6 lakhs ಆಗುತ್ತೆ ಸರ್. 30-40ಗೆ 12 lakhs ಆಗುತ್ತೆ. 12 lakhs. ಹಾಗೆ ಸರ್ ಇವಾಗ ಪ್ರೈಸ್ 999 ಇರೋದಲ್ವಾ, ತುಂಬಾ ಚೆನ್ನಾಗಿದೆ ಪ್ರೈಸ್ ಒಂದು. ಸೊ ಹಾಗೆ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಏನು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೈಸ್ಗೆ ನೀವು ಲೇಔಟ್ ಕೊಡ್ತಾ ಇದ್ದೀರಾ? ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದು ಏನು ಗೊತ್ತಾ ಸರ್, ಬಿಡಿ ಜನ ಪಬ್ಲಿಕ್ ಲೋಕಲ್ ಪೀಪಲ್ ಏನಿರ್ತಾರೆ ಬಡವರು, ಅವರು ಆ ಬಿಡಿ ಲೆವೆಲ್ಗೆ ಹೋಗೋಕ್ಕಾಗಲ್ಲ. ಅದರಿಂದ ಒಂದು ಬಡವರಿಗೋಸ್ಕರ ನಾವು ಈ ಲೇಔಟ್ ಮಾಡ್ತಾ ಇದ್ದೀವಿ. ನಾವು ಇದನ್ನು ತುಂಬ ಲೇಔಟ್ ಮಾಡಿದ್ದೀವಿ. ತಾವೆಲ್ಲ ತಗೊಳ್ಳೋರು ಆಟೋ ಡ್ರೈವರು, ಹಣ್ಣು ಮಾರೋರು, ತರಕಾರಿ ಮಾರೋರು, ಆ ಥರದವರು, ಆಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ ಅಂಥವ್ರು ಗೋಸ್ಕರ ಈ ಥರ ಲೇಔಟ್ ನಾವು ಮಾಡಿರೋದು. ಬಿಡಿನಲ್ಲಿ ಏನು ಮಾಡಿದ್ದಾರೆ ಇವತ್ತು, ಬಿಡಿನಲ್ಲಿ ಏನು 30 ಲಕ್ಷ 40 ಲಕ್ಷ ಹೇಳ್ತಾರೆ. 3,500 5,000 10,000 ಹೇಳ್ತಾರೆ ಸ್ಕ್ವೇರ್ ಫೀಟ್. ನಾವು ಇಲ್ಲಿ 30 feet ರೋಡ್ ಕೊಟ್ಟು ಅವರಿಗೆ ಸೇಮ್ ಬಿಡಿ ಏನು ಸ್ಪೆಷಾಲಿಟೀಸ್ ಕೊಡ್ತಾರೆ ಅಷ್ಟು ಕೊಟ್ಟಿದ್ದೀವಿ ಸರ್. ಒಂದಿದೆ ನಮ್ಮದು JPN ಡೆವಲಪರ್ಸ್ ಒಂದು ಒಳ್ಳೆತನ. ನೀವು ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಹಾಗೆ ವೀಕ್ಷಕರೇ ಪ್ರೈಸ್ ಬಂದು ನಿಮಗೆ ತುಂಬಾ ಚೆನ್ನಾಗಿದೆ. 999 rupeesಗೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮಗೆ ಸೈಟ್ ನ ಸಿಗ್ತಾ ಇರೋದು. ಸೊ ನಮ್ಮ ವೀಕ್ಷಕರಿಗೆ ನಮ್ಮ ಚಾನೆಲ್ ಕಡೆಯಿಂದ ಬಂದವರಿಗೆ ಏನಾದ್ರು ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಸರ್. ನಾವು ಅದೇ ನಿಮ್ಮ ಚಾನಲ್ ಇದಕ್ಕೋಸ್ಕರ 25,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ ಸರ್. ಸ್ಪಾಟಲ್ಲಿ ಬುಕ್ಕಿಂಗ್ ಮಾಡೋರು ಅವ್ರಿಗೆ 25,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. ಸೊ ವೀಕ್ಷಕರೇ ನಿಮಗೆ ಸ್ಪಾಟಲ್ಲಿ ನೀವೇನಾದರೂ ಇಲ್ಲಿ ಸ್ಪಾಟಲ್ಲಿ ಬಂದು ಬುಕ್ಕಿಂಗ್ ಮಾಡಿದ್ರೆ ನಿಮಗೆ 25,000 rupees 25,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಚಾನೆಲ್ ಕಡೆಯಿಂದ ಬಂದು ನೀವೇನಾದರೂ ಬುಕ್ಕಿಂಗ್ ಮಾಡಿದ್ರೆ. ಸೊ ಆದಷ್ಟು ಬೇಗ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ ಸರ್. ಇವಾಗ ಬುಕ್ಕಿಂಗ್ ಪ್ರೊಸೀಜರ್ ಎಲ್ಲ ಯಾವ ಥರ ಇರುತ್ತೆ ನಿಮ್ಗೆ? ಸರ್ ನಮ್ದೆಲ್ಲ ಬುಕ್ಕಿಂಗ್ ಪ್ರೊಸೀಜರ್ ಏನಂತ ಹೇಳಿದ್ರೆ, ಇವಾಗ ನಮ್ದು ಲೇಔಟಲ್ಲಿ ಆಫೀಸಿಂಗ್ ಅವ್ರಿಗೆ ಒಪ್ಪಿಗೆ ಆಗುತ್ತೆ. ಅದಕ್ಕೆ ಅವರು 10,000 rupees ಅಡ್ವಾನ್ಸ್ ಮಾಡಬೇಕು. ನಾವು ಒಂದು ಲೀಗಲ್ ಬುಕ್ ಕೊಡ್ತೀವಿ. ಲೀಗಲ್ ಬುಕ್ ಕೊಟ್ಟಾದ್ಮೇಲೆ 4 to 5 days ಅವರು ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ಬಂದು ಅವರು 30% ಕೊಟ್ಟರೆ ನಾವು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ. 3 months ಟೈಮ್ ಇರುತ್ತೆ. ಆ ಟೈಮಲ್ಲಿ ಬಂದು ಅವ್ರು ರಿಜಿಸ್ಟರ್ ಮಾಡ್ಕೋಬೋದು. ನಾವು ಅವ್ರು ರಿಜಿಸ್ಟರ್ ಮಾಡಿಕೊಡ್ತೀವಿ. ಏನು ನಮ್ಮ JPN ಡೆವಲಪರ್ಸ್ ಇಲ್ಲಿವರೆಗೂ ತೋರಿಸಿದ್ದೀವಿ, ಸೈಟಿಗೆ ಬನ್ನಿ, ಸೈಟ್ ನೋಡಿ, ತಗೊಳ್ಳಿ, ನಿಮ್ಮ ಕನಸು ನೆನಸಾಗಲಿ, ಒಂದು ಒಳ್ಳೆ ಮನೆ ಕಟ್ಕೊಳ್ಳಿ, ನಿಮಗೆ ಡ್ರೀಮ್ ಹೌಸ್ ಆಗಲಿ, ನಿಮಗೆ ಒಳ್ಳೇದಾಗಲಿ. ಲೇಔಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಸರ್. ತಮಗೂ ತುಂಬ ಧನ್ಯವಾದಗಳು. ತಮ್ಮ ಚಾನಲ್ಗೂ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಹಾಗೆ ವೀಕ್ಷಕರೇ ಒಂದು ಒಳ್ಳೆ ಲೊಕೇಶನ್ ಆಗಿರ್ಬೋದು, ಹಾಗೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಏರಿಯಾದಲ್ಲಿ ನಿಮ್ಗೆ ಇವರು ಒಳ್ಳೆ ಬೆಲೆಗೆ ಸೈಟ್ ನ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಬರ್ತಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಧನ್ಯವಾದಗಳು.